ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಜಯಂತ್ ಮತ್ತು ಜಾನು ಮನೆಗೆ ವಾಪಸ್ಸಾಗಿದ್ದೆ. ಕೊನೆಗೂ ಕೂಡ ಜಾನು ಕಣ್ಣು ಮುಂದೆ ವೆಂಕಿಯ ಅಮ್ಮ ಪ್ರತ್ಯಕ್ಷವಾಗಿದ್ದಾರೆ. ಕೊನೆಗೂ ಜಯಂತ ನಿಜ ಬಣ್ಣ ಏನು ಅನ್ನೋದು ಜಾನು ಮುಂದೆ ಕಳಚಿ ಬೀಳ್ತಿದೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಿಂಚು ತನ್ನ ಮಗುವನ್ನು ಕಳ್ಕೊಂಡಿದ್ದಾಳೆ. ಈ ಒಂದು ವಿಷಯ ನಿಜಕ್ಕೂ ಅವಳಿಗೆ ಆಘಾತವಾಗಿದೆ. ಈ ಒಂದು ವಿಷಯ ಅತ್ತೆ ಮಾವ ಅಂದರೆ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವರಿಗೆ ಸಂತು ಮುಖಾಂತರ ಗೊತ್ತಾಗತ್ತೆ. ಅಲ್ಲಿವರೆಗೂ ಅವ್ರಿಗೆ ವಿಷಯನೇ ಗೊತ್ತಿರಲಿಲ್ಲ. ಯಾರು ಕೂಡ ಅವ್ರಿಗೆ ವಿಷಯ ಹೇಳಿರಲಿಲ್ಲ ನಿಜಕ್ಕೂ ಅವರು ನೋವು ಪಡ್ತಾರೆ ಅಂತ. ಆದರೆ ಸಂತು ಅವರು ಹೇಳಿಬಿಡ್ತಾರೆ ಸಿಂಚು ಬಗ್ಗೆ. ಸಿಂಚು ತುಂಬ ಡಿಸ್ಟರ್ಬ್ ಆಗಿರೋದಕ್ಕೆ ಕಾರಣ ಆಕೆ ತನ್ನ ಮಗುವನ್ನು ಕಳೆದುಕೊಂಡ್ಬಿಟ್ಲು. ಅದೇ ನೋವಲ್ಲಿ ಡಿಪ್ರೆಷನಲ್ಲಿ ಇದ್ದಾಳೆ ಆಕೆ ಅಂತ. ಮೊದಲು ನಾವು ಸೊಸೆಯನ್ನು ನೋಡಬೇಕು ಅಂದ್ಕೊಂಡಂತ ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಸಿಂಚು ಮನೆಗೆ ಹೋಗ್ತಾರೆ. ಸಿಂಚು ಮನೆಯಲ್ಲಿ ಯಾವಾಗಲೂ ಕೂಡ ಎಂಥ ಆತಿಥ್ಯ ಸಿಗುತ್ತೋ ಮಾವನಿಂದ, ಅದೇ ಆತಿಥ್ಯ ಮಗದೊಮ್ಮೆ ಜಬರೇಗೌಡರಿಂದ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವರಿಗೆ ಸಿಗತ್ತೆ. ಬಟ್ ಆದರೂ ಕೂಡ ಅವರು ಅದು ಯಾವುದನ್ನು ಕೂಡ ಗಣನೆಗೆ ತಗೊಳ್ಳೋದಿಲ್ಲ. ಅವರಲ್ಲಿ ಬಂದಿರೋದು ಸಿಂಚು ನೋಡೋದಕ್ಕೆ. ಸಿಂಚು ನೋಡ್ಕೊಂಡು ಹೋಗಿದ್ರೆ ಸಾಕು, ಇದರ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಅದನ್ನು ಹಾಗೆ ಬದಿಗೊತ್ತಿ ಸಿಂಚುವನ್ನು ನೋಡಲಿಕ್ಕೆ ಅಂತ ರೂಮಿಗೆ ಬರ್ತಾರೆ. ಅತ್ತೆ ಮಾವನನ್ನು ಕೊಂಡಂತ ಆಕೆ ಕಣ್ಣೀರು ಹಾಕ್ತಾರೆ. ಸಿಂಚು ನಿನಗೆ ಈ ರೀತಿ ಆಗಬಾರ್ದಿತ್ತು, ನಮ್ಗೆ ವಿಷಯ ಗೊತ್ತಿರಲಿಲ್ಲ, ನಿಜವಾಗ್ಲೂ ಎಂಥ ಘಟನೆ ನಡೆದು ಹೋಗಿದೆ, ದಯವಿಟ್ಟು ಬೇಜಾರು ಮಾಡಿಕೊಡಬೇಡ ಅಮ್ಮ, ಒಳ್ಳೇದಾಗತ್ತೆ ಎಲ್ಲವೂ ಕೂಡ, ಮುಂದೆ ಇದರಿಂದ ಹೊರಗಡೆ ಬಾ ಅಂತ ಹೇಳ್ತಾರೆ. ಹೇಗತ್ತೆ ಹೊರಗಡೆ ಬರೋಕ್ಕಾಗತ್ತೆ, ನಾನು ಮಾಡಿರೋ ಕರ್ಮಕ್ಕೆ ಅಲ್ವಾ ಇದನ್ನೆಲ್ಲ ಅನುಭವಿಸ್ತಾ ಇರೋದು, ನಾನು ನಿಮ್ಮ ಜೊತೆನೇ ಇರಬೇಕಾಗಿತ್ತು, ಆದರೆ ಆಚೆ ಇರಬೇಕು, ನಾವೇ ಇರಬೇಕು ಅಂತ ಹೊರಗಡೆ ಬಂದ್ವಿ, ಅದಕ್ಕೆ ಇವತ್ತು ನಾನು ಇಷ್ಟೆಲ್ಲ ಅನುಭವಿಸ್ತಿರೋದು ಅಂದಾಗ, ಅಯ್ಯೋ ಮಗಳೇ ಯಾಕೆ ರೀತಿ ಮಾತಾಡ್ತಿದ್ಯಾ, ಪ್ರತಿಯೊಂದು ಹೆಣ್ಣಿಗೂ ಕೂಡ ತನ್ನ ಗಂಡನ ಜೊತೆ ತಾನು ಗಂಡ ಮಾತ್ರ ಇರಬೇಕು ಅಂತ ಅನಿಸೋದು ಇವತ್ತಿನ ಕಾಲದಲ್ಲಿ ಸಹಜ ಅಲ್ವಾ, ಅದರಲ್ಲಿ ನಿಂದೇನೂ ಕೂಡ ತಪ್ಪಿಲ್ಲ, ಯಾಕೆ ಮಾರಿದ್ದು ಯೋಚನೆ ಮಾಡ್ತಿದ್ಯಾ, ಎಲ್ಲವೂ ಮುಂದೆ ಒಳ್ಳೇದಾಗತ್ತೆ, ಏನೋ ಒಂದು ಘಟನೆ ನಡೆದು ಹೋಗಿದೆ, ಆ ಘಟನೆಯನ್ನು ಮರೆತು ಮುಂದೆ ಸಾಗಬೇಕಾಗತ್ತೆ ಅಂತ ಮಾವ ಶ್ರೀನಿವಾಸ್ ಅವ್ರಿಗೂ ಕೂಡ ಸಿಂಚುನಾಗೆ ಬುದ್ಧಿ ಹೇಳ್ತಾರೆ. ಆದರೂ ಕೂಡ ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಏನೋ ಒಂದು ರೀತಿ ಸಾಂತ್ವನ ಸಿಗುತ್ತೆ ಅಂತ ಅಂದಾಗ, ಖಂಡಿತ ಮಗಳೇ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ, ಯೋಚನೆ ಮಾಡಬೇಡ ಅಂತ ಅತ್ತೆ ಮಾವ ಹೇಳ್ತಾರೆ. ನೀನು ಹರಿ ಬಗ್ಗೆ ಕೂಡ ಯೋಚನೆ ಮಾಡಬೇಡ, ಖಂಡಿತ ಅವ್ನು ಸ್ವಲ್ಪ ಸೋಂಬೇರಿ, ಇಲ್ಲ ಅಂತ ಹೇಳಲ್ಲ, ಎಲ್ಲನೂ ಕೂಡ ಮುಂದೊಮ್ಮೆ ಅರ್ಥ ಮಾಡ್ಕೋತಾನೆ ಅಂದಾಗ ನಿಜವಾಗ್ಲೂ ಅವನ ಅರ್ಥನೇ ಮಾಡ್ಕೋಬೇಕು ಅತ್ತೆ, ಯಾಕಂದರೆ ನಾನು ಅವ್ನ ವಿಷಯದಲ್ಲಿ ತೀರ್ಮಾನ ತೊಗೋಬೇಕಾಗಿದೆ. ಈಗ ಮತ್ತೆ ಅವನು ಅದೇ ರೀತಿ ಆದರೆ ಖಂಡಿತ ನಾನು ಒಂದು ನಿರ್ಧಾರ ತೊಗೊಂಡು ಬಿಡ್ತೀನಿ, ಅವನಿಂದ ದೂರ ಹಾಕೋತಾನ ಅಂತ ಹೇಳಿ ಸಿಂಚು ಹೇಳಿಬಿಡ್ತಾರೆ. ದಯವಿಟ್ಟು ಆ ರೀತಿ ಮಾತಾಡಬೇಡ ಮಗಳೇ, ಒಳ್ಳೇದಾಗತ್ತೆ, ನಿನಗೋಸ್ಕರ ಹಣ್ಣು ಹಂಪಲು ತೊಗೊಂಡು ಬಂದಿದ್ದೀವಿ, ತಿನ್ನು ಮಗಳೇ ಅಂದಾಗ, ಇಷ್ಟು ಬೇಗ ಹೋಗ್ತಿದ್ರಲ್ಲ, ಇನ್ನೂ ಸ್ವಲ್ಪ ಹೊತ್ತಿದ್ದಿದ್ರೆ ಖಂಡಿತವಾಗ್ಲೂ ನನಗೆ ಇನ್ನಷ್ಟು ಸಮಾಧಾನ ಸಿಗ್ತಿತ್ತು ಅಂದಾಗ, ಖಂಡಿತ ಎಲ್ಲ ಒಳ್ಳೇದಾಗುತ್ತೆ, ಬರ್ತೀವಿ ಇನ್ನೊಮ್ಮೆ ಅಂತ ಹೇಳಿ ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಿದ್ದಾಗೆ ಜಬರೇಗೌಡರು, ನಾನು ನಿಮ್ಮ ಹತ್ರ ಏನು ಕೇಳಬೇಕು ಮಾತಾಡಬೇಕು ಅಂತಾರೆ. ದೊಡ್ಡ ಮಗ ತಡೆಯೋಕೆ ನೋಡ್ತಾರೆ, ಬಟ್ ಅಲ್ಲಿ ಜಬರೇಗೌಡರಂತೂ ಸುಮ್ಮನಿರುವುದಿಲ್ಲ. ನಿಮ್ಮಿಂದ ಆಗೋ ಕೆಲಸನೇ ಹೇಳಿ ಅಂದಾಗ, ಖಂಡಿತ ನಮ್ಮಿಂದ ಆಯಿತು ಅಂದರೆ ಖಂಡಿತ ನಾವು ಮಾಡ್ತೀವಿ ಅಂತ ಲಕ್ಷ್ಮೀ ಶ್ರೀನಿವಾಸ್ ಅವರು ಹೇಳ್ತಾರೆ. ನಿಮ್ಮಿಂದ ಆಗೋದ್ರಿಂದನೇ ನಾನು ನಿಮ್ಮ ಹತ್ರ ಕೇಳ್ತಿರೋದು ಅಂತ ಜಬರೇಗೌಡರು ಹೇಳ್ತಾರೆ. ಆಗ ಏನು ವಿಷಯ ಅಂದಾಗ, ನೋಡಿ ನಮ್ಮ ಮಗಳು ನಿಮ್ಮ ಮಗನಿಂದ ಎಷ್ಟೆಲ್ಲ ಅನುಭವಿಸ್ತಿದ್ದಾಳೆ, ನಿಜಕ್ಕೂ ಅವಳ ಜೀವನ ನರಕ ಆಗಿಬಿಟ್ಟಿದೆ, ಅವಳನ್ನು ಅಲ್ಲಿಂದ ಬಿಡುಗಡೆ ಮಾಡಿಸಿ ಅವಳಿಗೆ ಮತ್ತೊಂದು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ, ಹಾಗಾಗಿ ನಿಮ್ಮ ಮಗನ ಜೊತೆ ಮಾತಾಡಿ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೊಟ್ಬಿಡಿ, ಡಿವೋರ್ಸ್ ಆಗಿಬಿಡಲಿ ಸಿಂಚು ಮತ್ತು ನಿಮ್ಮ ಮಗಂಗೆ ಅಂತ ಹೇಳ್ತಾರೆ. ಈ ಕಡೆ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವ್ರಿಗೆ ಆಘಾತವಾಗುತ್ತೆ, ಜೊತೆಗೆ ಮಗದೊಮ್ಮೆ ಇಲ್ಲಿ ಜಬರೇಗೌಡರು ಅವರಿಬ್ಬರಿಗೆ ಅವಮಾನ ಮಾಡ್ತಾರೆ. ಆ ಸಮಯದಲ್ಲಿ ಸಿಂಚು ಅಲ್ಲಿಗೆ ಬಂದಿದೆ. ಏನಿದು ನಮ್ಮತ್ತೆ ಮಾವನ್ನ ಈ ರೀತಿ ಯಾಕೆ ನಡೆಸ್ಕೋತಾ ಇದ್ರೆ, ಈ ರೀತಿ ನನ್ನ ಅತ್ತೆ ಮಾವನ್ನ ನಡೆಸ್ಕೊಂಡ್ರೆ ಖಂಡಿತ ನನಗೆ ಇದು ಯಾವುದನ್ನು ಕೂಡ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲಪ್ಪ, ದಯವಿಟ್ಟು ಸುಮ್ಮನೆ ಇದ್ಬೇಡಿ, ಇಲ್ಲ ಅಂದರೆ ನನಗೇನು ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅತ್ತೆ ಮಾವ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇಲ್ಲಿಂದ ಹೊರಟುಬಿಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಈ ಕಡೆ ನಾವು ಇವಳಿಗೋಸ್ಕರ ಪ್ರಯತ್ನ ಪಡ್ತಿದ್ರೆ ಇವಳು ಇವ್ರ ಅತ್ತೆ ಮಾವನ ವಹಿಸ್ಕೊಂಡು ನಮ್ಮ ವಿರುದ್ಧನೇ ಮಾತಾಡ್ತಾಳೆ, ಏನಾಗಿದೆ ಇವಳಿಗೆ ಅಂತ ಜಬರೇಗೌಡರು ಅವರ ಹೆಂಡತಿ ಹತ್ರ ಹೇಳ್ತಿರ್ತಾರೆ. ಆದರೆ ಇತ್ತ ಕಡೆ ಅಲ್ಲೇ ಇರ್ತಕ್ಕಂಥ ನೀಲಿ, ಹೇಗಾದರೂ ಮಾಡಿ ಈ ಮನೆ ನೆಮ್ಮದಿಯನ್ನು ಹಾಳು ಮಾಡಬೇಕು, ಈಗ ಸಿಂಚು ಮಗುವಿನ ಕಥೆಯನ್ನು ಮುಗಿಸಿದ್ದೀನಿ, ಈಗ ಅಪ್ಪ ಮಗಳ ನಡುವೆ ತಂದಿಟ್ರೆ ಖಂಡಿತವಾಗ್ಲೂ ಈ ಮನೆ ಬೆಂಕಿ ಆಗತ್ತೆ, ಬೆಂಕಿಯಾಗಿ ಉರಿದು ಭಸ್ಮವಾಗತ್ತೆ ಅಂತ ಹೇಳಿ ನೀಲಿ ಕೂಡ ವೇಟ್ ಮಾಡ್ತಿದ್ದಾರೆ. ಈ ಕಡೆ ಚಾನು ಕೂಡ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ, ಬಿಕಾಸ್ ಇಲ್ಲಿ ಸಿಂಚುವನ ಮಗು ಸತ್ತು ಹೋಯ್ತಲ್ಲ ಅನ್ನೋ ಬೇಜಾರಲ್ಲಿ ಆಕೆ ಇದ್ದಾಳೆ. ಅಕ್ಕಿಯನ್ನು ನೋಡಬೇಕು ಅಂತ ಹೇಳಿ ಜಯಂತನ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆದರೆ ಜಯಂತ್ ಮಾತ್ರ ಇಲ್ಲ, ಹೋಗೋದು ಬೇಡ, ಅವ್ರು ಮೊದಲೇ ನೋವಲ್ಲಿದ್ದಾರೆ, ಇಂಥ ಸಮಯದಲ್ಲಿ ಹೋದರೆ ಖಂಡಿತ ಅವ್ರ ಮನಸ್ಸಿಗೆ ಖಾಸೆ ಆಗುತ್ತೆ ಅಂತ. ಆದರೆ ಇಲ್ಲಿ ಜಾನು ಮಾತ್ರ, ಮೊದಲಿನ ಜಾನು ಆಗಿದ್ರೆ ನಿಮ್ಮ ಪರ್ಮಿಷನನ್ನು ಕೇಳ್ಕೊಂಡು ಕಾಯ್ಕೊಂಡು ಕೂತ್ಕೋತಿದ್ಲು, ಆದರೆ ಈಗಿನ ಜಾನು ಹಾಗಲ್ಲ,
ನೀವು ಬರದೇ ಇದ್ರೂ ಪರವಾಗಿಲ್ಲ, ನಾನು ಒಬ್ಬಳೇ ಹೋಗಿ ನಮ್ಮ ಅದಕ್ಕೆನ ನೋಡ್ಕೊಂಡು ಬರ್ತೀನಿ, ಈ ಸಮಯದಲ್ಲಿ ನಾನು ನೋಡಲೇಬೇಕು ಅಂತ ಹೇಳ್ತಾರೆ. ನೋಡಿ, ಅವತ್ತು ನಾವು ನಮ್ಮ ಮಗುವನ್ನು ಕಳ್ಕೊಂಡ್ವಿ. ಮಗುವನ್ನು ಕಳ್ಕೊಂಡಿದ್ದ ನೋವು ಈ ಕ್ಷಣಕ್ಕೂ ಕೂಡ ಇದೆ. ಆ ನೋವು ಎಷ್ಟಿದೆ ಅಂತ ಅನ್ನೋದು ಗೊತ್ತಿದೆ. ಈ ಒಂದು ಕ್ಷಣದಲ್ಲಿ ಸಿಂಚು ಅವರ ನೋವು ಕೂಡ ಹಾಗೆ ಇದೆ. ನಾವು ಮಗುವನ್ನು ಕಳ್ಕೊಂಡಿರೋದ್ರಿಂದಾಗಿ ನಾವು ಹೋದಾಗ ಅವರು ಕೂಡ ಆ ಒಂದು ನೋವನ್ನು ಅನುಭವಿಸ್ತಿರೋದ್ರಿಂದ ನೋವು ಮಗದಷ್ಟು ಜಾಸ್ತಿ ಆಗಬಹುದು ಆ ಒಂದು ವಿಷಯವನ್ನು ಮಾತಾಡ್ತಾ. ಹಾಗಾಗಿ ನಾವು ಹೋಗೋದ್ರ ಬದಲು ಸುಮ್ಮನಿರೋದೇ ಒಳ್ಳೆಯದು, ನಾನು ಅವರ ಒಳ್ಳೇದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಜಯಂತ್ ಜಾನುಗೆ ಅರ್ಥ ಮಾಡಿಸ್ತಾರೆ. ಈ ಕಡೆ ಜಾನು ಡಿಸ್ಟರ್ಬ್ ಆಗಿರೋದ್ರಿಂದ ಹೇಗಾದರೂ ಮಾಡಿ ಜಾನುವನ್ನು ನಗಿಸ್ಬೇಕು, ಆಕೆಯನ್ನು ನಾರ್ಮಲ್ ಮಾಡಬೇಕು ಅಂತ ಜಯಂತ್ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ಅಲ್ಲೇ ರೂಮಲ್ಲಿ ಇರ್ತಕ್ಕಂಥ ವೆಂಕಿ ಅಮ್ಮನ ಬಳಿಗೆ ಜಯಂತ್ ಹೋಗಿದ್ದೆ, ನೀರು ಕುಡಿಬೇಕು, ದಿನಕ್ಕೆ 3 ಲೀಟ್ರ್ ಆದರೂ ಕುಡಿಬೇಕಲ್ವಮ್ಮ, ದಯವಿಟ್ಟು ಕುಡೀರಿ ಮದರ್ ಇಂಡಿಯಾ ಅಂತ ನೀರು ಕುಡಿಸ್ತಿದ್ದಾರೆ. ನನಗೆ ಬದುಕೋದಕ್ಕೆ ಆಸೆ ಇಲ್ಲ, ಆದರೆ ಏನು ಮಾಡೋದು, ಈ ಒಂದು ನರಕದಿಂದ ಆಚೆ ಬಂದು ನನ್ನ ಮಗನನ್ನು ನೋಡಬೇಕು ಅನ್ನೋ ಆಸೆ ಇದೆ. ಅದೇ ಕಾರಣಕ್ಕೆ ಇನ್ನೂ ಕೂಡ ನಾನು ಜೀವಂತವಾಗಿರುವುದು, ನನ್ನ ಮಗನನ್ನು ಕಣ್ಣು ತುಂಬ್ಕೋಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ನೀವು ನಿಮ್ಮ ಇಡೀ ಬದುಕನ್ನು ಇಲ್ಲೇ ಕಳಿಬೇಕಾಗತ್ತೆ. ಇನ್ನು ಮುಂದೆ ನನ್ನ ಒಂದು ಕಣ್ಣು ದೃಷ್ಟಿಯಲ್ಲೇ ಇರ್ತೀರಾ ನೀವು. ಅಂದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಕೂಡ ಮಾಡಬಾರ್ದು. ಇಲ್ಲ ಅಂದರೆ ಖಂಡಿತವಾಗ್ಲೂ ಹೇಗೆ ಕಣ್ಣನನ್ನು ತ್ಯಾಗ ಮಾಡಿದ್ಲು ಅರ್ಜುನನಿಗೋಸ್ಕರ ಕಾಂತ, ಹಾಗೆ ನೀವು ಕೂಡ ನಿಮ್ಮ ಮಗ ಅರ್ಜುನನನ್ನು ತ್ಯಾಗ ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಜಯಂತ್ ಹೇಳ್ತಿದ್ದಾರೆ. ಇಲ್ಲ, ನನ್ನ ಮಗಂಗೇನೂ ಆಗಬಾರ್ದು, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಿನ್ನ ಕಣ್ಣಂಚಲ್ಲೇ ಇರ್ತೀನಿ, ದಯವಿಟ್ಟು ನನ್ನ ಮಗಂಗೇನೂ ಮಾಡಬೇಡ, ನಾನು ಬದುಕಿರೋದೇ ನನ್ನ ಮಗನಿಗೋಸ್ಕರ, ಅವನು ಚೆನ್ನಾಗಿರಬೇಕು ಅಂತ ಹೇಳಿ ವೆಂಕಿ ಅಮ್ಮ ಹೇಳಿದಾಗ ಹೀಗೆ ಇರಬೇಕು, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗಕೂಡ್ದು, ಇಲ್ಲಾಂದರೆ ನಿನ್ನ ಮಗನ ಕಥೆನೇ ಮುಗ್ದು ಹೋಗುತ್ತೆ ಅಂತ ಹೆದರಿಸಿ ಜಯಂತ್ ಅವರು ಜಾನುನ ಕರ್ಕೊಂಡು ಹೊರಗಡೆ ಸ್ಟ್ರೀಟ್ಗೆ ಬರ್ತಾರೆ. ಅಲ್ಲಿ ನಿಮಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ, ಚಾಟ್ಸ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತದೆ. ನೀವು ತುಂಬ ಬೇಜಾರಲ್ಲಿದ್ರಿ, ನೀವು ಖುಷಿಯಾಗಬೇಕು ಅಂದರೆ ಇದೇ ಐಡಿಯಾ ನನಗೆ ಬಂದಿದ್ದು, ಹಾಗಾಗಿ ಕರ್ಕೊಂಡು ಬಂದಿದ್ದೀನಿ, ಇಡೀ ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ ಅಂತ ಹೇಳಿ ಪಾನಿಪುರಿ ಅದು ಇದು ಎಲ್ಲ ತಂದು ತಾನೇ ತಿನ್ನಿಸೋದಕ್ಕೆ ಮುಂದಾಗ್ತಾರೆ. ಜಯಂತ್ ಬೇಡ, ನನಗೆ ಕೈ ಕೊಟ್ಟಿದ್ದಾನೆ ದೇವರು, ನಾನೇ ತಿಂತೀನಿ ಅಂತ ಹೇಳಿ ತಾನೇ ತಿಂತಿರ್ತಾಳೆ. ಅಲ್ಲಿಗೆ ಜಯಂತ್ ಫಾರ್ಮ್ ಹೌಸಲ್ಲಿ ವೆಂಕಿ ಅಮ್ಮನನ್ನು ನೋಡಿದಂಥ ಪೊಲೀಸ್ ಅವನ್ನ ಕರ್ಕೊಂಡು ಬಂದಿದ್ದಂಥ ಆ ವ್ಯಕ್ತಿ ಅಲ್ಲಿ ಜಯಂತ್ ಮತ್ತು ಜಾನುವನ್ನು ಗಮನಿಸ್ತಿದ್ದಾರೆ. ಈ ಕಡೆ ಲೆಮನ್ ಜ್ಯೂಸನ್ನು ತರ್ತೀನಿ ಅಂತ ಹೋದಂಥ ಜಯಂತ ಬರಬೇಕಾದ್ರೆ ಆ ವ್ಯಕ್ತಿಯನ್ನು ನೋಡ್ತಾರೆ. ವ್ಯಕ್ತಿಯನ್ನು ನೋಡಿದ್ದೆ ತಬ್ಬಿಬ್ಬಾಗ್ತಾರೆ. ಈ ಕಡೆ ಜಾನುವನ್ನು ತಕ್ಷಣ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ಎಲ್ಲವನ್ನ ಕೂಡ ವ್ಯಕ್ತಿ ಗಮನಿಸ್ತಾರೆ. ಈ ಕಡೆ ಜಯಂತ್ ಜಾನುವನ್ನು ಮನೆ ಕರ್ಕೊಂಡು ಬರ್ತಾರೆ. ಆ ಕಡೆ ವೆಂಕಿಯ ತಾಯಿ, ಇಲ್ಲ, ನಾನು ನನ್ನ ಮಗನನ್ನು ನೋಡಲೇಬೇಕು, ಈ ಜೀವ ಇರೋದೇ ನನ್ನ ಮಗನ ನೋಡೋದಕ್ಕೆ, ಅಂದ ಮೇಲೆ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು ಅಂದ್ಕೊಂಡಂಥ ವೆಂಕಿ ಅಮ್ಮ ಮಗದೊಮ್ಮೆ ಅಲ್ಲಿಂದ ತಪ್ಪಿಸ್ಕೊಂಡು ಹೇಳಕ್ಕೆ ಮುಂದಾಗ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ಜಾನು ಮತ್ತು ಜಯಂತ ಹಾಲ್ನಲ್ಲಿರ್ತಾರೆ. ಆ ಕಡೆ ವೆಂಕಿ ಅಮ್ಮ ರೂಮ್ ಹತ್ರ ಬರಬೇಕಾದ್ರೆ, ಡೋರ್ ಹತ್ರ ಬರಬೇಕಾದ್ರೆ ಹಾಗೆ ಜಾರಿ ಬಿದ್ದು ಹೋಗ್ತಾರೆ. ಅಮ್ಮ ಅಂತ ಹೇಳಿ ಜೋರಾಗಿ ಕಿಚ್ಕೋತಾರೆ. ಅದನ್ನು ನೋಡಿದ್ದೆ ಇಲ್ಲಿ ಜಾನು ಶಾಕ್ ಆಗ್ತದಾಳೆ. ಈ ಕಡೆ ಜಯಂತ್ ಏನಪ್ಪ ಮಾಡೋದು ಗೊತ್ತಾಗೋಯ್ತಲ್ಲ, ಹೇಗಿದನ್ನು ಸಂಭಾಳಿಸ್ಲಿ ಅಂತ ಅಂದ್ಕೊಂಡಿದ್ದೆ, ಸಂಭಾಳಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಜಯಂತನ ಮಾತನ್ನ ನಂಬ್ತಾಳ ಜಾನು? ನಂಬಿದ್ದೆ ಸುಮ್ಮನೆ ಆಗ್ತಾಳ ಅಥವಾ ಸೌಂಡ್ ಬಂದಿದ್ದು ಇದೇ ಸ್ಟೋರ್ ರೂಮಿಂದ ಅಂತ ಹೇಳಿ ಸ್ಟೋರ್ ರೂಮ್ ಒಳಗಡೆ ಹೋಗೋದಕ್ಕೆ ಮುಂದಾಗ್ತಾಳ ಜಾನು? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.